ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್. ಎಷ್ಟೊಂದು ಜನ ಮಕ್ಕಳುಗಳು ಇವತ್ತು ಅಪ್ಪ ಅಮ್ಮದಿರಿಗೆ ಹೆಗಲು ಕೊಡಬೇಕಾದ ಮಕ್ಕಳಿಗೆನೆ ಅಪ್ಪ ಅಮ್ಮದಿರು ಹೆಗಲು ಕೊಡುವಂತ ಪರಿಸ್ಥಿತಿ ಬಂದೋಗಿದೆ. ಕಾರಣನೇ ಈ ಮಾಲ್ ನ್ಯೂಟ್ರಿಷನ್. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಯಾವ್ದು ಕೊಟ್ಟರು ತಿಂತಾರೆ. ಚಿಕ್ಕದ್ರಲ್ಲಿ ನಾವೇ ಅವ್ರಿಗೆ ತಿನ್ಸೋದು, ಚಾಕ್ಲೇಟ್ ತಿನ್ನು, ಬಿಸ್ಕೆಟ್ ತಿನ್ನು, ಅದ್ ತಿನ್ನು, ಇದ್ ತಿನ್ನು ತಂದ್ಕೊಡೋದು ನಾವೇ ತಾನೆ. ಮಕ್ಕಳಿಗೆ ಏನ್ ಗೊತ್ತಿದ್ದು ಊಟ ಮಕ್ಕಳಿಗೆ? ಹಾಗಾದ್ರೆ ನಾವು ಎಜುಕೇಟ್ ಆಗ್ಬೇಕು, ಮಕ್ಕಳಿಗೆ ಏನ್ ಕೊಡ್ಬೇಕು ಅಂತ. ಇದು ಮಕ್ಕಳು ತಪ್ಪಲ್ಲ, ಮಕ್ಕಳು ಕೇಳಿಲ್ಲ. ಕಿಂಡರ್ ಜಾಯ್ ಕೊಡು ಪಾಪ ಅಂತ ಹುಟ್ಟಿ ಮಗು ಕೇಳ್ಬಿಡ್ತಾ? ಪಾಪ ನಂಗೆ ಕಿಂಡರ್ ಜಾಯ್ ಬೇಕು, ಪಾಪ ನಂಗೆ ಇನ್ನೊಂದೆಂತದೋ ಕುರ್ಕುರೆ ಬೇಕು ಅಂತ ಕೇಳಿತಾ ಹುಟ್ಟಿದ ಮಗು? ತಂದ್ಕೊಟ್ಟು ತಿನ್ನಿಸಿದವ್ರು ನಾವು, ತೋರಿಸಿದವ್ರು ನಾವು. ಹಾಗಾಗಿ ಮಕ್ಕಳಿಗೆ ಏನ್ ತೋರಿಸ್ಬೇಕು, ಮಕ್ಕಳಿಗೆ ಏನ್ ಕೊಡ್ಬೇಕು ಅಂತ ನಮಗೆ ಗೊತ್ತಿದ್ದೆ ಆದ್ರೆ ನಮ್ಮ ಮಕ್ಕಳನ್ನ ಉಳಿಸ್ಕೊತೀವಿ, ಆರೋಗ್ಯವಂತ ಮಕ್ಕಳನ್ನ ಕಾಪಾಡ್ಕೊತೀವಿ. ಇಲ್ಲ ಅಂದ್ರೆ ಗೊತ್ತಿಲ್ಲ ರೀ. ಚಿಕ್ಕ ಚಿಕ್ಕ ಮಕ್ಕಳು ಹೊಟ್ಟೆ ಉರಿತಾ ಇದೆ ರೀ. ಮುದ್ದಾದ ಮಕ್ಕಳು, ಮುತ್ತಿಡೋ ಮಕ್ಕಳುಗಳನ್ನ ಕೈಲಿಗೆ ಇಟ್ಕೋಬೇಕು ಅಂದ್ರೆ ಹೊಟ್ಟೆ ಉರಿತದೆ ರೀ. ನೋಡಕ್ ಆಗ್ತಿಲ್ಲ ಹಾಸ್ಪಿಟಲ್ಗಳೆಲ್ಲ ಮಕ್ಕಳು ಅಳುನ. ಫ್ಯೂಚರೇ ಇಲ್ದಂಗ ಆಗೋಗುತ್ತೆ ರೀ. ನಾವೆಲ್ಲರೂ ಬದುಕ್ತಾ ಇರೋದು ಮಕ್ಕಳಿಗೋಸ್ಕರ, ಏನೇ ಮಾಡ್ತಾ ಇದ್ರು ಮಕ್ಕಳಿಗೋಸ್ಕರ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇದರಲ್ಲಿ ವೆಕೆಸಿನ್ ಅಂಡ್ ಸೋಯ್ ಪ್ರೋಟೀನ್ 3 ಇದೆ. ಜೊತೆಗೆ ಇದು 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಎಸೆನ್ಷಿಯಲ್ ಅಮೈನೋ ಆಸಿಡ್ ಸಿಗುತ್ತೆ, ಜೊತೆಗೆ ಎಸೆನ್ಷಿಯಲ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ಗಳು ಪ್ರತಿಯೊಂದು ಸಿಗುತ್ತೆ. ಫ್ಯಾಟು ಕಡಿಮೆ. ಇದನ್ನ ಬಳಸಿ ನಿಮ್ಮ ಮಕ್ಳಿಗೆ ಕೊಟ್ಟು ನೋಡಿ, ಎಂತ ಅದ್ಭುತವಾದ ರಿಸಲ್ಟ್ಗಳು ಬರುತ್ತೆ ಗೊತ್ತಾ.